ಬರೋಬ್ಬರ ಆತ್ ನೋಡು. ಅಲ್ಲ ಯಾರಪ್ಪ ನೀನು? ಓ ಯಾಸ್ಗಾರನೇ ಏನ್ಲೇ ನೀವು 6 ತಿಂಗಳಿಗೊಮ್ಮೆ ಬರ್ತೀರಿ ಅಲ್ಲ? ಅಪ್ಪರ ಅವ ಯಾಶಿಗಾರವಲ್ರಿ, ಮತ್ತ ನಿಮ್ಮ ತಮ್ಮ ಆಗ್ಬೇಕತ್ರಿ ಅವ. ಹಾ ನಮ್ಮ ತಮ್ಮ? ಹ್ಞೂ ರೀ. ನಮ್ಮ ತಮ್ಮ ಹೆಂಗಕ್ಕ ನೀವು? ನಿಂದ್ರಸ್ಲೇ ನಮ್ಮ ಅಪ್ಪಗೆ ನಾವು ಒಬ್ಬನ ಮಗ, ನೀ ನಮ್ಮ ತಮ್ಮ ಹೆಂಗಾಗ್ತವಲ್ಲ? ನಾನು ನಿಮ್ಮ ಅಪ್ಪಗೆ ಒಬ್ಬನ ಮಗಳೇ. ಅಲ್ಲ ನಮ್ಮ ಅಪ್ಪಗೆ ಒಬ್ಬನ ಮಗ ಅನ್ನಕ ನಿನ್ನ ಹತ್ರ ಆಧಾರ ಏನೈತೆ? ನನ್ನ ಕಡೆ ನೋಡಿ. ಏನ ಹೇ ಇಂಥ ಫೋಟೋ 100 ಮಾಡ್ಬೋದು. ಯಾರು ಕೇಳಿ ಹೂವು ಇಡ್ಬೇಕಂತ ಮಾಡಿ ನನ್ನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತಗೋ. ಆಧಾರ್ ಕಾರ್ಡ್ ನಿನ್ನ ಬಾಯಿ ನಟ್ಟಗನ್ನ. ಇದೇನಿದು ರಾಜ್ಕುಮಾರ್ ಮೊಹಮ್ಮದ್ ಚೌಕಿ ಮಟ್ಟ ಆಧಾರ್ ಕಾರ್ಡ್ ತಪ್ಪೈತಲ್ಲ? ಏನು ಒಂದಕ್ಕೊಂದು ಸಂಬಂಧ ಇಲ್ಲ, ಸಮ್ಮಿಶ್ರ ಸರ್ಕಾರ ಆಗೈತಲ್ವ? ನೀನು ಆಧಾರ್ ಕಾರ್ಡ್ ತೋರಿಸು ನೋಡೋಣ ಕರೆಕ್ಟ್ ಐತಿಲ್ಲ ಅಂತಂದು. ಏ ಬಗ್ಗು, ಇವ ಭಾಳ ಮಾಡಿ ನಮ್ಮ ಅಪ್ಪಗೆ ಇಟ್ಕೊಂಡಕ್ಕಿ ಮಗ ಆಗಿರ್ಬೇಕು ಇವ. ಹೌದ್ರಿ. ಅಲ್ಲರೇ ನಿಮ್ಮವ್ವ ಏನ್ರ ಮೊದಲು ನಮ್ಮ ಮನ್ಯಾಗ ಮುಸುರು ತಿಕ್ತಿದ್ದಳನ? ಇಲ್ಲ, ನಮ್ಮ ಅಪ್ಪ ನಿಮ್ಮ ಮನ್ಯಾಗ ಜೀತಕ್ಕಿದ್ದ. ಅಂದ್ರ ನಾ ನಿಮ್ಮ ಅಪ್ಪಗೆ ಹುಟ್ಟೇನಂತೀನಿ ಅಪ್ಪ. ನಮ್ಮ ಅಪ್ಪಗೆ ನೀ ಹುಟ್ಟಿ. ಏ ನೀ ಇಟ್ಕೊಂಡಕ್ಕಿ ಮಗ, ನೀ ಇಟ್ಕೊಂಡಕ್ಕೆ ಮಗ. ನೀ ಇಟ್ಕೊಂಡಕ್ಕಿ ಮಗ. ಅಪ್ಪರ ನೀವು 2 ಮಂದಿ ನಮ್ಮ ಅಪ್ಪಗೆ ಇಟ್ಕೊಂಡ್ರಿ ನೀವು. ಅಲ್ಲ ಏನು ಮಾತಾಡಕತ್ತೀನಿ? ಅಲ್ರಿ ಅಪ್ಪರ, ನಿಮ್ಮ ಮರ್ಯಾದೆ ನೀವ ತಕ್ಕೋತಿರಲ್ಲ. ಬರ್ರಿ ಇಲ್ಲಿ ಸ್ವಲ್ಪ ಹೇಳ್ತೀನಿ ರೀ. ಅಲ್ರಿ ಇವಾಗ ಗ್ಯಾರಂಟಿ ನಿಮ್ಮ ಮರ್ಯಾದೆ ತೆಗ್ಯಾಕೆ ಬಂದಾನ. ಈಗ ಎಲ್ರಿ ಕೆಲ್ಸಕ್ಕೆ ಬರ್ತೈತಿ ನಿಮ್ಮ ಮನೆ ಒಳಗೆ. ಇಟ್ಕೊಂಡ್ಬಿಡ್ರಿ ನಮ್ಮ ಕೆಲ್ಸಕ್ಕೆ ಇಲ್ಲ ಮನೆ ಒಳಗೆ. ಹೌದ್ರಿ ಹಿಂಗಂತೆ ಹಬ್ಬಗು? ಹ್ಞೂ ರೀ. ನಿಂದು ತಲೆ ಐತಿ ನೋಡ. ಮತ್ತೆ ಹಾಂ ರೀ. ಅಂತೂ ಭಾಳ ದಿವಸಕ್ಕೆ ಒಂದು ಚಲೋ ಐಡಿಯಾ ಕೊಟ್ಟು ನೋಡ. ಏನೋ ಗುನು ಮಾತಾಡಕತ್ತೀರಿ. ಹೊರಗೆ ಹೋಗಿ ಒಯ್ಕೊಂಡ್ ಮಂದಿ ಕೊಡಿಸಿ ತೊಗುಲ್ ಬಾಲಿಗೆ ಹೋಗಿ ಊರ್ಲ್ ಹಾಕೊಂಡ್ಬಿಡ್ತೀರಿ ಮಕ್ಕಳ. ಎಲ್ಲಿ ಹಾಕೋತೀನಿ ತೊಗುಲ್ ಬಾಲಿಗೆ ಹೋಗಿ ನೆಟ್ಟಗ್ರ ಅನ್ನ ಅಪ್ಪ ಅದ. ಮತ್ತೇನಂದು ಕರೆಕ್ಟ್ ಅಂದಿನ? ಇದಕ್ಕೆ ಹಾಕೋ, ನೀ ಸುಲಗೈ ಹಾಕೋಪ್ಪ ಊರ್ಲ. ಅಲ್ಲ ತಗೋಲ್ ಬಾಯಿ ಅಂದ್ರೆ ಆತಲ್ಲ ಅಲ್ಲ ಹಾಲು ಊರ್ಲ್ ಹಾಕೊಂಡ್ಬಿಡ್ತೀನ. ಆತ ಎಲ್ರ ಹಾಕೋ ಹೋಗ ಕಡೆ. ಅಯ್ಯ ಇಲ್ಲಿ ಕೇಳ ಅಪ್ಪರ, ಏನ್ರಿ ಹೇಳ್ರಿ. ಏನು ಇರಾಕ ಒಪ್ಕೊಂತ್ರಿ ಏನು ಬ್ಯಾಡ್ರಿ ಹೇಳ್ರಿ ಪಟ್ಟನ. ಇಲ್ಲ ನಾ ಅವನಿಗೆ ಇರ್ಲಾಕ ಒಪ್ಕೋತೀನಿ, ಆದ್ರೆ ನಾನು ಕೆಲವೊಂದು ಕಂಡೀಷನ್ ಅದಾವ. ಏನ್ರಿ ಅಪ್ಪರ ಕಂಡೀಷನ್? ನೋಡು, ನಿನ್ನ ಜೊತೆ ಕಸ ಮುಸ್ರಿ ಮಾಡಬೇಕು, ಮನೆ ಕಸ ಗುಡಿಸ್ಬೇಕು, ಎಲ್ಲ ನೀರು ತುಂಬಬೇಕು, ಆಮೇಲೆ ದನದ ಕಾಲನ ಹೆಂಡಿ ಬಳಿಬೇಕು. ಹೇ ಅಪ್ಪರ್ ನೀನು ಇರಾಕ ಒಪ್ಕೊಂಡಾರಂತ. ಇಲ್ಲೇನೆ ಬ್ಯಾಟಿ ಬಂದಾವೇನ ನಮ್ಮನ್ನು ಕುಣ್ಯಾಕ? ಅಲ್ಲ ಬಗ್ಗು ಆಗಲ್ಲ. ಬಗ್ಗು ಆಗಲ್ಲ. ಏ ಬಗ್ಗು ಬಾಯಿ, ಹೇಳ್ರಿ ಅಪ್ಪರ. ನಾನು ಹೇಳಿದ್ನಲ್ಲ, ಏನ್ರಿ? ನಿನ್ನ ಜೊತೆ ಎಲ್ಲಾನು ಕೆಲಸ ಮಾಡ್ಬೇಕವ. ಮುಸುರಿ ತಿಕ್ಬೇಕು, ಕಸ ಹುಡುಗಬೇಕು, ದನದ ಕಾಲನ ಹೆಂಡಿ ಬಳಿಬೇಕು. ಇಲ್ಲಿ ಕೇಳ, ಕೆಲಸ ಮಾಡಕ್ ರೀತಿಲ್ಲ. ನನಗಾಗಲ್ಲ. ನಾ ಯಾರು? ರಾಜ್ಕುಮಾರ್. ಬೇಕಿತ್ತ ಮಗನೇ. ಇಲ್ಲಿ ಕೇಳ, ತಿನ್ನಾಕ ಕೂಳ್ ಇರ್ಲಾರ್ದ ಬಂದೀನಿ. ಮತ್ತು ಅವ ಯಮನಪ್ಪ ಇರ್ಲಾರ್ದ ಹಾಕಾಕತ್ತಾನೆ. ಬೇಕಿತ್ತೇನ? ಸುಮ್ಮ ಬಿಡ್ಲಪ್ಗಳು ಒಕಾಟ ನೋಡ್ಬೇಕು, ಬಡದು ಬಿಡ್ತೀನಿ. ನೋಡ್ಬೇಕು, ನೀ ಅನ್ನ ಕತ್ತಿಯಪ್ಪ, ನಾನು ಓಕೆ ಓಕೆ ಅಪ್ಪರ. ಇರಾಕ ಕೆಲಸ ಮಾಡಕ್ನು ಓಕೆ ಅಂತ ನೋಡ್ರಿ ಅವ. ಹೌದಾ? ಹಂಗಾದ್ರೆ ಅವನು ಒಳಗೆ ಕರ್ಕೊಂಡು ಹೋಗಿ ಎಲ್ಲಾನು ತೋರ್ಸೋ ಹೋಗಿ. ಹಾಯ್ ಮತ್ತೇನು ಕೇಳ ಒಳಗ. ಮತ್ತೆ ಅಂದಂಗ ನನಗೆ ಒಳಗ ಗಾದಿ ಕಾಟ ಎಲ್ಲ ಅದಾವ. ಎಲ್ಲ ಒಂದು AC ರೂಮ್ ಐತೆ, ಹೋಗಲ್ಲ ಬಾ.
ಸೂರ್ಯ ಪಗಡಿ ಆಟದಾಗ ಧರ್ಮರಾಜ ಸೋತಾಗ ಅವನಿಗೆ ಗೊತ್ತಿರ್ಲಿಲ್ಲ ಶಕುನಿತ ಹೇಳಿದಂತೆ ಬೀಳೋ ಕವಡಿ ತಂದಾನ ಅನ್ನೋದು. ಆದ್ರ ಈ ರಘುವೀರ್ ದೇಸಾಯಿ ಹಂಗಲ್ಲ. ಮೊದಲು ಕಾಯಿ ಬಿಟ್ಟ ಆಮೇಲೆ ಪಗಡಿ ಉಗ್ಯವನ. ಬೆಕ್ಕಿನ ಮೈಗೆ ಬಣ್ಣ ಬಡಿದ್ರೆ ಅದು ಯಾವತ್ತೂ ಹುಲಿ ಆಗಂಗಿಲ್ಲ. ನಾಯಿ ಕಾಯಿಲಿಗೆ ನಾಲ ಬಡಿಸಿದ್ರೆ ಅದು ಎಂದೂ ಹುಲಿ ಆಗೋದಿಲ್ಲ. ಅದರಂತೆ ನೀವು ನನ್ನನ್ನು ನೋಡಿ ನನ್ನಂತೆ ಶ್ರೀಮಂತ ಆಗ್ಬೇಕಂದ್ರೆ ಅದೆಂದಿಗೂ ಸಾಧ್ಯವೇ ಇಲ್ಲ. ಏ ಸೂರ್ಯ, ಫ್ಯಾಮಿಲಿ ಸೆಂಟೆನ್ಸ್ ಅಂತ ಬಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರಾಗು. ಅಭಿಮಾನಿಗಳ ದೇವರು ಅಂತ ಬಂದ್ರೆ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಚಾಲೆಂಜಿಂಗ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಚಾಲೆಂಜಿಂಗ್ ಗೆಲ್ಲುವ ವ್ಯಕ್ತಿನೇ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಹುಚ್ಚನ ಎದೆಯಲ್ಲಿ ಕಿಚ್ಚು ತುಂಬಿ ಆ ಹುಚ್ಚನನ್ನು ಒಳ್ಳೆ ಮಾರ್ಗದರ್ಶನಕ್ಕೆ ಹಚ್ಚುವ ವ್ಯಕ್ತಿ ಅಂತ ಬಂದ್ರೆ ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ. ನಾನು ಬರುವವರೆಗೂ ಮಾತ್ರ ಬೇರೆದವ್ರ ಹವ, ನಾನು ಬಂದ್ಮೇಲೆ ನಂದೇ ಹವ ಅಂದ್ರೆ ನಾನು ರ್ಯಾಂಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ. ಹೊಡಿಯೋದು ಹೊಡಿತೀಯ, ಎದೆಗೂ ಹೊಡಿ ಪೆನ್ನಿಂದಲ್ಲೇ. ಭೀಮಾ ತೀರದಲ್ಲಿ ಹಂಸಕ ಅಂತ ಬಂದ್ರೆ ನಾನು ದುನಿಯಾ ವಿಜಿ ಅವರ ಅಭಿಮಾನಿ. ಎದುರುಗಡೆ ಇರುವ ಶತ್ರುನನ್ನು ರುಂಡ ಹಾರಿಸುವ ವ್ಯಕ್ತಿ ಅಂತ ಬಂದ್ರೆ ನಾನು ಛತ್ರಪತಿ ಶಿವಾಜಿ ಅವರ ಅಭಿಮಾನಿ. ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವಂತ ವ್ಯಕ್ತಿ ಅಂತ ಬಂದ್ರೆ ನಾನು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣವರ ಅಭಿಮಾನಿ. ಒಳ್ಳೆ ರಾಜಕಾರಣಿ ಅಂತ ಬಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇಂದಿರಾ ಗಾಂಧಿ ಅವರ ಅಭಿಮಾನಿ. ಸಂವಿಧಾನ ಶಿಲ್ಪಿ ಅಂತ ಬಂದ್ರೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ. ಸೂರ್ಯ, ಇಷ್ಟೆಲ್ಲ ಮಂದಿ ಅಭಿಮಾನಿ ನಾನಾಗಿದ್ದೀನಿ ಅಂದ್ರೆ ನಿನ್ನ ಅಭಿಮಾನಿ ಆಗದೆ ಇರ್ತೀನ ಮಗನೇ. ಸೂರ್ಯ, ನಿನ್ನಂತ ಗಂಡಸು ನನ್ನನ್ನು ಎದುರು ಹಾಕುವ ವ್ಯಕ್ತಿ ಅಂತ ಬಂದ್ರೆ ನಾನು ಮೇಲ್ಗಡೆ ಇರುವ ಬ್ರಹ್ಮನ ಕೈಯಲ್ಲಿರುವ ನಮ್ಮ ರಾಜ್ಯದ ಅಭಿಮಾನಿ.